ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳಬೇಕಂತ ಬಂದಿದ್ದೀನಿ ಅಂತ ಹೇಳಿದ್ರೆ, ಒಂದು ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತೇಳಿ ತುಂಬ ಜನ ಕೇಳಿದರು. ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತೇಳಿ. ಇದು ಸಿಂಪಲ್ ಕೆಲಸ, ಓಕೆನಾ? ಯೂಟ್ಯೂಬ್ ಚಾನಲ್ನ ನೀವು ಕ್ರಿಯೇಟ್ ಮಾಡೋದಿದೆಯಲ್ಲ, ಅದು ಸಿಂಪಲ್ ಕೆಲಸ. ಬಟ್ ಒಂದು ಯೂಟ್ಯೂಬ್ ಚಾನಲ್ನ ಗ್ರೋ ಮಾಡ್ಕೊಳೋದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಇವತ್ತಿನ ನನ್ನ ವಿಡಿಯೋ ಬಂದುಬಿಟ್ಟು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತೇಳಿ. ಅದಕ್ಕೇನು ಜಾಸ್ತಿ ರಿಸ್ಕ್ ಏನಿಲ್ಲ. ಆರಾಮಾಗಿ ನಿಮ್ಮ ಮೊಬೈಲ್ ಇರುತ್ತೆ, ಯೂಟ್ಯೂಬ್ ಆ್ಯಪ್ನಲ್ಲೇ ನೀವು ಕ್ರಿಯೇಟ್ ಮಾಡ್ಕೋಬೋದು, ಓಕೆನಾ? ಕ್ರೋಮಿಗೆ ಹೋಗಬೇಕು, ಇದಕ್ಕೆ ಹೋಗಬೇಕು, ಅದು ಯಾವ ಥರ ಏನೂ ಇಲ್ಲ. ಜಸ್ಟ್ ನಿಮ್ಮ ಯೂಟ್ಯೂಬ್ ಆ್ಯಪ್ನಲ್ಲೇ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೋಬೋದು, ಓಕೆನಾ? ತುಂಬ ಜನ ಹತ್ರ ಯೂಟ್ಯೂಬ್ ಮಾಮೂಲಿಯಾಗಿ ನೋಡೋಕೆ ಯೂಸ್ ಮಾಡ್ತೀರಾ, ಬಟ್ ಕ್ರಿಯೇಟ್ ಮಾಡ್ಕೊಂಡಿರೋದಿಲ್ಲ. ಯೂಟ್ಯೂಬ್ನ ಕ್ರಿಯೇಟ್ ಮಾಡೋದು ಯಾವ ಥರ ಅಂತೇಳಿ ಸಿಂಪಲ್ ಆಗಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರಿಂದ ಫಸ್ಟ್ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಕೂಡ ನಾನು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು ಯಾವ ಥರ, ತಮ್ಮೇಲ್ ಕ್ರಿಯೇಟ್ ಮಾಡೋದು ಯಾವ ಥರ, ಟೈಟಲ್ಗಳನ್ನ ಹುಡುಕಿ ಹಾಕೋದು ಯಾವ ಥರ, ಮತ್ತು ಕೀವರ್ಡ್ಸ್ಗಳು, ಡಿಸ್ಕ್ರಿಪ್ಷನ್ನು ಅಷ್ಟು ಶುದ್ಧ ಡಿಸ್ಕ್ರಿಪ್ಷನ್ ಎಲ್ಲ ಬರೀಬೇಕಲ್ವ. ಅದನ್ನ ಯಾವ ಥರ ನಾನು ಪ್ರತಿ ಡಿಸ್ಕ್ರಿಪ್ಷನ್ನು ಹಾಕ್ತೀನಿ, ಹಾಗೆ ತಮ್ಮೇಲ್ನ ಯಾವ ಥರ ಎಡಿಟ್ ಮಾಡ್ತೀನಿ, ಪ್ರತಿಯೊಂದು ನಾನು ನಿಮಗೆ ಹೇಳಿಕೊಡ್ತೀನಿ, ಓಕೆನಾ? ಆ್ಯಕ್ಚುಲಿ ತಮ್ಮೇಲ್ನ ಹಾಕೋದು ತುಂಬ ಕಡಿಮೆ, ಎಡಿಟಿಂಗ್ ಮಾಡೋಕ್ಕೆ ಈಸಿ ಇದೆ. ಬಟ್ ಆದರೂ ತಮ್ಮೇಲು ಕೆಲವೊಂದು ಟೈಮ್ ನನಗೆ ತಮ್ಮೇಲು ಇಷ್ಟ ಆಗಲ್ಲ. ನಾನು ಮಾಮೂಲಿ ವೀಡಿಯೋದೇ ಏನಿರುತ್ತಲ್ಲ ಅದನ್ನೇ ಹಾಕಿಬಿಡ್ತೀನಿ. ಆದರೆ ನಿಮಗೆ ತಮ್ಮೇಲ್ ಯಾವ ಥರ ಕ್ರಿಯೇಟ್ ಮಾಡೋದು ಅಂತೇಳಿ ನಾನು ಕೂಡ ಹೇಳಿಕೊಡ್ತೀನಿ, ಓಕೆನಾ? ಫಸ್ಟ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಚಾನಲ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಮಾತ್ರ ನಿಮಗೆ ತಿಳಿಸ್ಕೊಡ್ತೀನಿ. ಸಿಂಪಲ್, ನಿಮಗೆ ಪಕ್ಕದಲ್ಲಿ ಒಂದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ, ನೋಡ್ಬೋದು. ಅದರಲ್ಲಿ 5 ಸ್ಟೆಪ್ ಇದೆ. ನೀವು ಸಿಂಪಲ್ ಸ್ಟೆಪ್ಗಳು, ಅದು ಏನು ನೋಡಿದ ತಕ್ಷಣ ನಿಮಗೆ ತುಂಬ ಕಷ್ಟ ಅನಿಸ್ಬೋದು, ಆ ಥರ ಏನೂ ಇಲ್ಲ. ನೋಡ್ಬೋದು, ನಿಮಗೆ ಪಕ್ಕದಲ್ಲಿ ಹಾಕಿದ್ದೀನಿ. ನಾನು ಅದು ತಿಳಿಸ್ಕೊಡ್ತೀನಿ ಯಾವ ಥರ ಸಿಂಪಲ್ ಸ್ಟೆಪ್ಗಳಿದ್ದಾವೆ ಅಂಥೇಳಿ. ಜಾಸ್ತಿ ಏನು ನಿಮಗೆ ಇದಿಲ್ಲ. ಫಸ್ಟು ನಿಮ್ಮ ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಮೇಲ್ಗಡೆ ಒಂದು ಐಕನ್ ಕಾಣುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಜಿಮೇಲ್ ಐ ಡಿನ ಲಾಗಿನ್ ಮಾಡಿ. ನಿಮ್ಮ ಏನು ಜಿಮೇಲ್ ಐ ಡಿ ಇರುತ್ತಲ್ಲ ಅದನ್ನು ಲಾಗಿನ್ ಮಾಡ್ಕೊಳ್ಳಿ. ಥರ್ಡ್ ಸ್ಟೆಪ್ಪಲ್ಲಿ ನೀವು ಅದಕ್ಕೆ ಕೆಳಗಡೆ ಒಂದು ಕ್ರಿಯೇಟ್ ಅಕೌಂಟ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಒಂದು ಹೊಸ ಅಪ್ಡೇಟ್ಗಳು ಬಂದಾಗ ಸ್ವಲ್ಪ ಐಕನ್ಗಳು ಆ ಕಡೆ ಈ ಕಡೆ ಚೇಂಜ್ ಆಗಿರುತ್ತೆ. ಜಾಸ್ತಿ ತಲೆಗೆಡಿಸ್ಕೊಬೇಡಿ, ಅಲ್ಲೆಲ್ಲ ಪಕ್ಕದಲ್ಲಿ ಐಕಾನ್ ಇರುತ್ತೆ, ಓಕೆನಾ? ನಾ ಕ್ರಿಯೇಟ್ ಮಾಡ್ಬೇಕಾದ್ರೆ ಸ್ವಲ್ಪ ಈ ಥರ ಎಲ್ಲ ಇತ್ತು. ಈಗ ಪ್ರತಿ ವಾರನೂ ಅಥವಾ 15 ದಿವಸಕ್ಕೆ ಇಲ್ಲ 1 ತಿಂಗಳಿಗೆ ಒಂದ್ಸತಿ ಅಪ್ಡೇಟ್ ಆಗ್ತಾನೆ ಇರುತ್ತೆ ಯೂಟ್ಯೂಬು. ಹಾಗಾಗಿ ಒಂದೊಂದು ಕಡೆ ಐಕನ್ಗಳು ಚೇಂಜ್ ಆಗಿರ್ತವೆ ಅಷ್ಟೇ. ಅಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಚಾನಲ್ಗೆ ಒಂದು ಒಳ್ಳೆ ಹೆಸರು ಕೊಡಿ, ಓಕೆನಾ? ನೀವು ಕೇಳುತ್ತೆ, ಒಳ್ಳೆ ಹೆಸರು ಕೊಡಿ. ಹಾಗೆ ನಿಮ್ಮದು ಒಂದು ಒಳ್ಳೆಯ ಡಿ ಪಿನ ಅಪ್ಲೋಡ್ ಮಾಡಿ, ಓಕೆನಾ? ನೀವು ಅದು ಡಿ ಪಿನ ಪ್ರತಿ ಸಲನೂ ಚೇಂಜ್ ಮಾಡ್ತಾ ಇರಬೇಡಿ. ನೀವು ಒಂದು ಸತಿ ಅಪ್ಲೋಡ್ ಮಾಡಿ ಮೇಲೆ ಅದೇ ಡಿ ಪಿ ಇರಲಿ, ಯಾಕಂದರೆ ನಿಮಗೆ ಕಂಟಿನ್ಯೂಟಿ ಅದೇ ಇದ್ದರೆ ಚೆನ್ನಾಗಿರುತ್ತೆ. ನೀವು ಇದು ವಾಟ್ಸಪ್ ಡಿ ಪಿ ಥರ ದಿನ ಚೇಂಜ್ ಮಾಡ್ತಿದ್ರೆ ಕೆಲವರಿಗೆ ಅದು ಗೊತ್ತೂ ಆಗಲ್ಲ, ಮತ್ತು ಕೆಲವೊಂದು ಸತಿ ಅದು ಚೆನ್ನಾಗೂ ಕಾಣಲ್ಲ. ಡಿ ಪಿ ಇರುತ್ತಲ್ಲ, ಒಂದು ಒಳ್ಳೆಯ ಡಿ ಪಿನ ಅಪ್ಲೋಡ್ ಮಾಡಿಕೊಂಡು ನಿಮ್ಮದು ಐಕಾನ್ ಅಂತೇಳಿ ಇಟ್ಕೊಬಿಡಿ, ಓಕೆನಾ? ಅದಾದಮೇಲೆ ಕೆಳಗಡೆ ಹ್ಯಾಂಡಲ್ ಅಂತ ಬರುತ್ತೆ, ಹ್ಯಾಂಡಲ್ ಅದು ಇದೆಲ್ಲ ನೀವು ಅಪ್ಲೋಡ್ ಮಾಡ್ಕೋಬೋದು. ಹ್ಯಾಂಡಲ್ ಇದ್ದರೆ ಏನು ಯೂಸ್ ಅಂತ ಹೇಳಿದ್ರೆ, ನಿಮ್ಮದು ಹಾಕಿಬಿಟ್ಟು ನೀವು ಸರ್ಚ್ ಮಾಡಿಬಿಟ್ರೆ ಹ್ಯಾಶ್ಟ್ಯಾಗ್ ಇರುತ್ತಲ್ಲ, ಹೀಗೆ ಅದು ಹಾಕಿಬಿಟ್ಟು ನೀವು ಸರ್ಚ್ ಬಾರಲ್ಲಿ ಏನಾದರೂ ಸರ್ಚ್ ಮಾಡಿದ್ರೆ ನಿಮ್ಮದು ಆ ಹೆಸರು ಏನು ಕೊಟ್ಟಿರ್ತಿಲ್ಲ ಅದ್ರ ಮೇಲೆ ಸರ್ಚ್ ಮಾಡಿದ್ರೆ ನಿಮ್ಮ ಚಾನಲ್ ಪಟ್ಟ ತೋರಿಸುತ್ತೆ. ನೀವು ಯಾರಿಗೆ ಬೇಕಾದ್ರೂ ಅದನ್ನು ಕಳಿಸ್ಕೋಬೋದು. ಕೆಳಗಡೆ ನಿಮ್ಮದು ಯೂಟ್ಯೂಬ್ ಚಾನಲ್ ಲಿಂಕ್ ಇರುತ್ತೆ, ಅದನ್ನು ಯಾರಿಗೆ ಬೇಕಾದ್ರೂ ಸೆಂಡ್ ಮಾಡ್ಕೋಬೋದು. ಅದಾದ ಮೇಲೆ ನಿಮಗೆ ಬೇಕಂತ ಅನಿಸಿದ್ರೆ ಒಂದು ವೀಡಿಯೋನ ಕೂಡ ಅಪ್ಲೋಡ್ ಮಾಡ್ಬೋದು. ವೀಡಿಯೋ ಅಪ್ಲೋಡ್ ಮಾಡೋದನ್ನ ನಾಳೆ ವೀಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಇವತ್ತಿನ ವೀಡಿಯೋದಲ್ಲಿ ನೀವು ಒಂದು ಒಳ್ಳೆಯ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಒಳ್ಳೆ ಡಿ ಪಿ ಹಾಕಿ ಒಳ್ಳೆ ಹೆಸರು ಕೊಡಿ. ಅದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ, ಓಕೆನಾ? ಇದು ಇವತ್ತಿನ ಒಂದು ವೀಡಿಯೋ ಆಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಯಾವ ಥರ ವೀಡಿಯೋನ ಅಪ್ಲೋಡ್ ಮಾಡಬೇಕು, ಟೈಟಲ್ ಯಾವ ಥರ ಕೊಡಬೇಕು, ಡಿಸ್ಕ್ರಿಪ್ಷನ್ ಯಾವ ಥರ ಕೊಡಬೇಕು, ಪ್ರತಿಯೊಂದು ನಾನು ನೆಕ್ಸ್ಟಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಾಗಿ ನೆಕ್ಸ್ಟಿನ ವೀಡಿಯೋ ನೋಡಬೇಕಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟಿನ ವೀಡಿಯೋಗೆ ವೆಯ್ಟ್ ಮಾಡಿ. ನೆಕ್ಸ್ಟಿನ ವೀಡಿಯೋ ನಾನು ಜಾಸ್ತಿ ಏನು ಲೇಟ್ ಹಾಕೋದಿಲ್ಲ, ನಾಳೆನೇ ಹಾಕ್ತೀನಿ, ಇಲ್ಲ ಇವತ್ತು ಸಾಯಂಕಾಲನೇ ನೆಕ್ಸ್ಟಿನ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ವೀಡಿಯೋನ ಯಾವ ಥರ ಅಪ್ಲೋಡ್ ಮಾಡೋದು ಅಂತೇಳಿ, ಓಕೆನಾ? ಅಲ್ಲಿ ತನಕ ಚೆಕ್ಕೆ, ಬಾಯ್ ಬಾಯ್.